ಎಲ್ರಿಗೂ ನಮಸ್ಕಾರ. ಒಂದು ವಾರದಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನನ್ನ ಹೆಲ್ತ್ ಅಷ್ಟು ಸರಿ ಇರಲಿಲ್ಲ. ಸೊ ನನಗೆ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಒಂದು ವೀಕಿಂದ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಬಟ್ ಇವಾಗ ಇನ್ಮೇಲೆ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ಒಂದು ಹೊಸ ಕಥೆನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಹೊಸ ಕಥೆ ಮಸ್ತ್ ಕಾಮಿಡಿ ಆಗೈತ್ರಿ. ಫುಲ್ಲು ಕಾಮಿಡಿನೇ ಐತಿ. ಇದರಲ್ಲಿ ಯಾವುದೇ ಥರದ್ದು ಸೆಂಟಿಮೆಂಟ್ ಅದೆಲ್ಲ ಏನೂ ಇಲ್ಲ. ಕಾಮಿಡಿ ಮಸ್ತ್ ಐತಿ. ನಿಮ್ಗೆ ನಿಜವಾಗ್ಲೂ ಈ ಕತೆ ಇಷ್ಟ ಆಗ್ತೈತಿ ಮತ್ತು ಮಸ್ತ್ ಎಂಜಾಯ್ ಮಾಡ್ತೀರಿ. ದಯವಿಟ್ಟು ನನ್ನ ವೀಡಿಯೋಸ್ನ ಫುಲ್ ನೋಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನೊಂದು ಹೊಸ ಕತೆ ಸ್ಟಾರ್ಟ್ ಮಾಡಕತ್ತೀನಿ ಅಂತ ಹೇಳಿದ್ನಲ್ರಿ. ಆ ಕತೆ ಹೆಸರು ಕಮಲಕ್ಕನ ಸಂಸಾರ ಅಂತ. ಈ ಕಥೆಯಲ್ಲಿ ಕಮಲಕ್ಕಂಗೆ 3 ಜನ ಸೊಸೆಯಂದಿರ್ತಾರೆ. ಅತ್ತೆ ಇರ್ತಾರೆ, ಆಮೇಲೆ ಗಂಡನೂ ಇರ್ತಾರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಇದೊಂಥರ ಜಾಯಿಂಟ್ ಫ್ಯಾಮಿಲಿ ಥರ. ಸಂಸಾರ ಮಾತ್ರ ತುಂಬ ಚೆನ್ನಾಗಿ ಹೋಗ್ತಿರುತ್ತೆ. ಅಂದರೆ ಈ ಕಥೆಯಲ್ಲಿ ನಿಮಗೆ ಬೋರ್ ಆಗಲ್ಲ. ಆಮೇಲೆ ಅತ್ತೆ ಸೊಸೆ ಜಗಳ ಮಾಡೋದು, ಒಂದು ಸೊಸೆ ಇನ್ನೊಂದು ಸೊಸೆ ಮೇಲೆ ಫಿಟ್ಟಿಂಗ್ ಇಡೋದು, ಈ ಥರ ಯಾವುದೂ ಇರಲ್ಲ. ಅಂದರೆ ನೀವು ಬೇರೆ ವೀಡಿಯೋಸ್ನ ನೋಡಿರ್ತೀರಲ್ಲ, ಆ ವೀಡಿಯೋಸ್ ಥರ ನಮ್ಮ ಯಾವುದೂ ವೀಡಿಯೋಸ್ ಇರಲ್ಲ. ಫುಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ನಾನು ಕಥೆನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ಕಥೆಗೆ ನೀವು ಸಪೋರ್ಟ್ ಮಾಡಿ. ನನ್ನ ಕಥೆಯಲ್ಲಿ ನಿಮಗೆ ಬೋರ್ ಅಂತೂ ಆಗಲ್ಲ, ಮಸ್ತ್ ಮಜಾ ಅಂತೂ ಸಿಗ್ತತಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ. ನಾನು ಎಲ್ಲ ವೀಡಿಯೋನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿಬಿಡ್ರಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ, ಏನು ನೆಕ್ಸ್ಟು ಕಾನ್ಸೆಪ್ಟ್ ಇರ್ತದೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ಮೇಲಿಂದ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಈಕಿನ ನೋಡ್ರಿ, ನನ್ನ ಮೊನ್ನೆ ಸೊಸಿ ಪುಷ್ಪ ಅಂತ ಕುದುರೆ ಜುಟ್ಟು ನಂಗೆ ಜುಟ್ಟಕ್ಕೆ ನಿಂತ್ಕೊಂಡ್ಬಿಡ್ತಾಳೆ ಯಾವಾಗಾರ ನೋಡು. ಅಯ್ಯ ಅತ್ತಿ, ನೀನ ಯವ್ವ 4 ಮಂದಿ ಪರಿಚಯ ಮಾಡಿಸ್ಕೊಡಕತ್ತಿದಿ. ಪುಷ್ಪ ಅಂತೀಯಲ್ಲ, ಪುಷ್ಪ ಅಂತ ಚಂದಾಗಿ ಹೇಳು. 4 ಮಂದಿ ಎದುರಿಗಾರ ಚಲೋತ್ನಿ ಕರಿ ಯವ್ವ ಪುಷ್ಪ ಅಂತ. ಅಯ್ಯಯ್ಯ, ನಾನು ಪುಷ್ಪ ಅಂತನ ಅಂದದ್ದಲ್ಲೇ ಅವ್ವ. ನಾನೇನಾರ ಬೇರೆ ಅಂದೇನ? ನಿಂದು ಬಾರಿ ಆತ್ ಬಿಡು. ನಮ್ಮ ಅತ್ತಿ ಹಿಂಗ ನೋಡ್ರಿ, ನನ್ನ ಹೆಸರು ನೆಟ್ಟು ಕರೆಯಕ್ಕೆ ಬರಲ್ಲ. ಪುಷ್ಪ ಪುಷ್ಪ ಅಂತ ಕರೀತಾಳೆ. ನನ್ನ ಹೆಸರು ಪುಷ್ಪ ಶನ ಸ ಅಂದ್ಬಿಡ್ತಾಳ್ರಿ. ಏನು ಮಾಡೋದು ನೋಡ್ರಿ. ನೀವು ನನಗೆ ಹಂಗೆ ಕರೆಯಕ್ಕೆ ಹೋಗ್ಬೇಡ್ರಿ ನೋಡ್ರಿ. ನೀವು ಪುಷ್ಪ ಅಂತನ ಕರೀರಿ. ಅತ್ತಿ, ನನಗೆ ಕೆಲಸದ ತಕ ಬರ್ತಾನೆ ನಾನು. ನೀವು ಹೋಗಿ ಹೇಳೋದಕ್ಕಿನ ಕಳಿಸ, ಆಕಿನ ಪರಿಚಯ ಮಾಡಿಸ್ತೇನೆ ಜನಕ್ಕೆ. ಅತ್ತಿಯಾರ ಏನ ಕರೆಯಕ್ಕೆ ಕಳಿಸಿದ್ರಂದ್ರಿ, ಏನು ಬಡ ಬಡ ಹೇಳ್ರಿ. ನಾನು ಅಲ್ಲಿ ಬಟ್ಟೆ ತೋರಿಸ್ಬಂದೆ, ಬಡ ಬಡ ಬಟ್ಟೆ ಒಗಿಬೇಕು ನಾನು. ಯವ್ವ ತಾಯಿ, ನೀ ಕೆಲಸ ಮಾಡೋದು ಕಂಡನಿ ಸುಮ್ಮನೆ ನಿತ್ಕ 2 ನಿಮಿಷ ಏನಾಗೋದಿಲ್ಲ. ಅಲ್ಲಿ ಮೊಬೈಲ್ ತಿಕ್ಕಕ್ಕೆ ಹೋಗ್ಬೇಕನ್ನ, ಅದಕ್ಕೆ ಇಲ್ಲಿ ನನಗೆ ಅವಸರ ಮಾಡಕತ್ತಿ ಏನು? ಸುಮ್ಮನೆ ನಿತ್ಕ. ನೋಡ್ರಿ, ಈಕಿನ ನನ್ನ 2ನೇ ಸೊಸಿ ಮಾದೇವಿ ಅಂತ. ಇದು ಮಾದೇವ್ ಅಲ್ರಿ, ಇದು ಮೂದೇವಿ ಇದ್ದಂಗೆ ಹೆಂಗೆ ನಿಂತತ್ ನೋಡ್ರಿ. ಇಲ್ಲಿ ಕೈಯಾಗಿನೋ ಬಳಿ ಬಿಚ್ಚು ಹೋಗೋದು, ಬೋಳ್ಗಾಯ ಯಾನಮ್ಮಿ ನಿಂತತಿ. ಅತ್ತಿ, ನಾನು ಬಟ್ಟೆ ಒಗಿಬೇಕ್ರಿ ಎಲ್ಲಿ? ಮತ್ತೆ ಬಟ್ಟೆ ಒಗಿಬೇಕಾರೆ ಗಾಜಿ ಮಳಿ ಹೊಡ್ಕಂತ ಕಲ್ಲಿಗೆ ಬಡೋದು, ಅದಕ್ಕೆ ಬಿಚ್ಚಿಟ್ಟ ನಾಟ. ಈಗ ಬಟ್ಟೆ ಒಗದ ಮೇಲೆ ಹಾಕ್ಯಂತಾಳ್ರಿ. ಯಾಕೆ ಹಂಗೆ ಮಾಡ್ತೀರಿ? ಯಾವ ಬಾಯಿ ಮುಚ್ಕೊಳ್ಳವ ಸಾಕು. ನಾವು ಬಟ್ಟೆ ಒಗ್ದಾರ, ನಾವೇನು ಬಟ್ಟೆ ಒಗ್ಯಬೇಕಾರೆ ಏನು ಬಳಿನ ಬಿಚ್ಚಿಟ್ಟು ಬಟ್ಟೆ ಒಗಿತಿದ್ದಿಲ್ಲ. ಹೇಳಕ್ಕೆ ಬಂದಾಳೆ ಇಲ್ಲದ್ದೆ ಅಲ್ಲ. ನಾವು ಕೊಯ್ ತುಂಬ ಬಳಿ ಇಕ್ಕೊಂಡು ಬಟ್ಟೆ ಒಗ್ದವಿ, ರೊಟ್ಟಿ ಸುಟ್ಟವಿ, ಒಂದು ಬಳಿ ಹೊಡೆದಿಲ್ಲ. ಈಕಿಗೆ 4 ಬಟ್ಟೆ, ಅದು ನಿಂದು, ನಿನ್ನ ಗಂಡಂದ, ನಿನ್ನ ಮಗಂದು. 3 ಮಂದಿ ಬಟ್ಟೆ ತಿಕ್ಕ ಹಾಕಕ್ಕೆ ಈಕಿ ಕೈಯಾಗಿ ನಾವು ಬಳಿ ಬಿಚ್ಚಿಟ್ಕೊಂಡು ನಿಂತಾಳ. ಯಾವಾಗ್ರ ನೋಡು ಬಳಿ ಇಲ್ಲ ಬೋಳ್ಗಾಯಿ ಬಿಡ್ಕೊಂಡು ನಿಂತಿರ್ತಿದ್ದಿ. ಮತ್ತೆ ಈಗ ಹೇಳಕ್ಕೆ ಬಂದೀಯ. ಹೋಗಿ 3ನೇ ದಿಕ್ಕಿನ ಕಳಿಸು. ಏನು ಮಾಡಕತ್ತಾಳ ನೋಡಿ ಹಾಕೋಬೇಕಿ. 4 ಮಂದಿ ಮುಂದಾರ ಸ್ವಲ್ಪ ಚಂದಂಗೆ ಮಾತಾಡ್ರಿ. ಅತ್ತೀರ ನೀವೇನು ಯಾನಮ್ಮನಿ ಬೈತೀರಲ್ಲ. ನಿನ್ನ ಆತ್ಲಾಗ ಅದಕ್ಕೆ ನಿಮ್ಮ ಜೊತೆ ಮಾತಾಡಂಗಾಗಲ್ಲ ನೋಡ್ರಿ. ನನಗೆ ಕಳಿಸ್ತಂತಾಳ್ರಿ ಅಕ್ಕಿನ ಬೇಕಿನ. ಹಿಂಗೆ ನೋಡ್ರಿ ನನ್ನ ಸೊಸೆ ಅಂದ್ರೆ ನನಗೆ ಹೆಂಗೆ ಬೇಕಾ ಹಂಗೆ ಮಾತಾಡ್ತಾವೆ. ಇಕ್ಕಿನ ನೋಡ್ರಿ ನನ್ನ 3ನೇ ಸೊಸೆ, ನಿರ್ಮಲಾ ಅಂತ. ಅತ್ತೀರ, ನನ್ನ ಹೆಸರು ನಿರ್ಮಲಾ ಅಲ್ರಿ, ನಿಮ್ಮಿ ಅಂತ ಪರಿಚಯ ಮಾಡಿಸ್ಕೊಡ್ರಿ. ಅವ್ವ ನಿಮ್ಮೆ ಪಮ್ಮೆ, ನನಗೆ ಹಂಗೆಲ್ಲ ಹೇಳಕ್ಕೆ ಬರಲ್ಲ ನೋಡು. ನಾ ನಿರ್ಮಲಾ ಅಂತಾನೆ, ಇಲ್ಲಾಂದ್ರೆ ನಿರ್ಮಲವ್ವ ಅಂತ ನೋಡು. ಹಂಗಾಗಿ ನಿಮ್ಮವ್ವ ಮಲವ್ವ, ನೀ ನಿರ್ಮಲವ್ವ. ಮತ್ತೆ ಆತಲ್ ತಗ. ಅತ್ತೀರ, ನಿಮ್ಮಿ ಅಂತ ಕರೀರಿ, ಅದು ಫ್ಯಾಷನ್ ಈಗ. ನೀವೇನ್ರಿ ಅಪ್ಪ? ಯವ್ವ ಅದೇನು ಯವ್ವ ಒಳ್ಳೆ ನಾಯಿ ಕರ್ದಂಗೆ ಕತ್ತಿ ನಿಮ್ಮಿ ಅಂತ. ನಿನ್ನ ಗಂಡ ಒಬ್ಬ ಕರಿತಿದ್ದಾನ, ಕರೆಸ್ಕೆ. ನಾನಂತೂ ಕರೆಯೋದಿಲ್ಲ ನೋಡು ಹಂಗೆ. ಈಗೇನ್ರಿ ಅತ್ತೀರ ಆತೇನ್ರಿ, ನಾ ಹೋಗ್ಲಿನ್ರಿ. ನಾನು ಒಂದಿಟ್ಟು ಕೆಲಸ ಐತೆ ಒಳಗ. ಏನಾಯ್ತವ ಅಂತ ದೊಡ್ಡ ಕೆಲಸ? ಅದು ಮದೇವಕ್ಕ ಅಕ್ಕಿ ಮತ್ತು ಉದ್ದಿನ ಬೇಳೆ ಒಂದಿಟ್ಟು ಮೆಂತೆ ಕಾಳು ಹಾಕಿ ನೆನೆ ಇಡೋದು. ಹಸಿಗೆ ಹಾಕಕ್ಕೆ ಬರ್ತದೆ. ನಾಳೆ ತಿರುತ್ತನಿ ಅಂದಿದ್ಲ, ಅದಕ್ಕೆ ಅವ್ನು ನೆನೆ ಇಡ್ಬೇಕ್ರಿ. ಇಲ್ಲ ಅಂದ್ರೆ ಮರ್ತಾ ಬಿಡ್ತಾನೆ. ನಾನು ಅದಕ್ಕೆ ಇವತ್ತಾಯಿ ಹೋಗವ ಫಸ್ಟ್ ನೆನೆ ಇಡು ಹೋಗಿ. ಮತ್ತೆ ಮರ್ತಿ ಅಂದ್ರೆ ಮರ್ತಾ ಬಿಡ್ತಿದ್ದಿ. ಹೋಗಿ ನೆನೆ ಇಡು ಹೋಗು. ಹಿರಿಯಕ್ಕನ ಚಾಳು ಮನೆ ಮಂದಿಗೆಲ್ಲ ಅನ್ನಂಗೆ ನೋಡ್ರಿ. ನನ್ನ ಹಿರಿಯ ಸೊಸಿ ಒಬ್ಬೇಕಿ ಆ ಜುಟ್ಟ ಹಾಕ್ಯನದು ಕಲ್ತ್ಲು. ಹಿಂದಿನ ನಾವು 2 ಹಂಗೆ ಹಾಕ್ಯನ ಕತ್ಬಿಟ್ವು ನೋಡ್ರಿ. ಯಾರಿಗೆ ಹೇಳ್ಬೇಕತ್ಲ ಸಾಕಾಗ್ಬಿಟ್ಟತ್. ಏನಾರ ಕೇಳಿದ್ರೆ ಪ್ಯಾಷನ್ ಅಂತಾವು. ನಿನ್ನ ಚಂದ ಜಡಿ ಹಾಕ್ಯಂದು ಮಲ್ಗಿ ಹೂ ಮುಡ್ಕೊಂಡೆ ಅನ್ನಂಗ ಅಲ್ಲಿ ನೋಡ್ರಿ ಹಿಂಗೆ ಕಾಲ್ದವು. ಕಮ್ಲಿ, ಯಾರ ಹತ್ರ ಮಾತಾಡಕತ್ತೀನಿ ನೀನು? ಆಗ್ಲಿಂದ ನೀನು ಸೊಸ್ತ್ಯಾರ ನಮ್ಮನೆ ಆಡಾಡಕತ್ತಾರ. ಹೋಗ್ಬೇಕಾಗತ್ಲೆ ಹೋಗ್ಬೇಕಿ. ಯಾರ ಹತ್ರ ಮಾತಾಡ್ಕೊಂತ ನಿಂತಿದ್ದಿ ಆಗ್ಲಿಂದ? ಯಾಕೆ ನಿನಗೆ ಕೆಲಸ ಬಗ್ಸಿ ಏನಿಲ್ಲನ? ಅತ್ತಿಯರ ನಮ್ಮ ಜನರಿಗೆಲ್ಲ ಪರಿಚಯ ಮಾಡಿಸ್ಕೊಡಕತ್ತಿದ್ದೆ ರೀ ನಮ್ಮ ಸೊಸ್ತ್ಯಾರನ್ನ.
ಅಲ್ಲ ನಿನಗೆ ತೆಲಿಗಿಲಿ ಕೆಟ್ಟತೆ ಏನು ಬರೋಬ್ಬರಿ ಐತೆ ಇಲ್ಲ ನಿನಗೆ? ಇಲ್ಲಿ ಹಿರೇ ಮನುಷ್ಯ ನಾನು ಅದನ್ನ ಫಸ್ಟ್ ನನಗೆ ಪರಿಚಯ ಮಾಡಿಸ್ಬೇಕು ನೀನು ಜನರಿಗೆ. ನಾನು ಯಾರು, ನನ್ನ ಹೆಸರೇನು ಅನ್ನೋದನ್ನ ನನ್ನ ಪರಿಚಯ ಮಾಡಿಸೋದು ಬಿಟ್ಟು ನೀನೊಬ್ಬಕ್ಕೆ ಅಲ್ಲಾಡ್ಕೊಂತ ಮಾತಾಡ್ಕೊಂತ ನಿಂತಿರೋದಲ್ದ ಫಸ್ಟ್ ನಿನ್ನ 3 ಜನ ಸೊಸೆಂದ್ರನ್ನ ಪರಿಚಯ ಮಾಡಿಸೋದು ಅಷ್ಟು ಅರ್ಜೆಂಟ್ ಇತ್ತಲ್ಲ ನಿನಗೆ. ನೀನು ಭಾರಿ ಕಲ್ತ್ಬಿಟ್ಟೆ ಇತ್ತೀಚೆಗೆ. ಅಯ್ಯ ಅತ್ಯಾರ, ಫಸ್ಟ್ ನಾನು ನಿಮ್ಮನ್ನ ಪರಿಚಯ ಮಾಡಿಸ್ತಿದ್ನಿರಿ. ನೀವು ಪೂಜೆ ಮಾಡಕತ್ತಿದ್ರಿ, ದೇವ್ರ ಪೂಜೆ ಮಾಡಕತ್ತಿದ್ರಲ್ಲ, ಬಿಡು ಹೊತ್ಲಾಗ ಮತ್ತೆ ಯಾಕೆ ನಿಮ್ಮನ್ನ ಕರೆಯೋದು ನಡಕ ಅಂತಂದು ಅವ್ರ 3 ಜನನ ಕರೆದೆ. ಈಗ ಅವ್ರ 3 ಜನರದ್ದು ಆತಲ್ಲ, ನಿಮ್ಮನ್ನ ಕರಿತಿದ್ದೆ. ಅಟತಿಗೆ ನೀವ ಬಂದ್ರಿ ನೋಡ್ರಿ. ಈ ಕಮ್ಲಿ ಅದಾಳಲ್ರಿ, ಈ ಕಮ್ಲಿ ಹತ್ತಿರಿ. ನಾನು ಈ ಮನೆಗೆ ನಾನು ಒಂಥರ ಹೆಡ್ ಇದ್ದಂಗಿಲ್ಲಿ. ಒಂದು ಇರಿವಿ ಹೊಸ್ಲ ದಾಟಬೇಕಂದ್ರೂ ನನ್ನ ಕೇಳಿ ದಾಟಬೇಕು, ಒಳ ಬರ್ಬೇಕಂದ್ರೆ ನನ್ನ ಕೇಳಿ ಬರ್ಬೇಕು ನೋಡ್ರಿ. ಈ ಮನೆ ಇರೋದಕ್ಕೆ ನಾನಾ ಕಾರಣ ನೋಡ್ರಿ. ನಾನು ಅದನಿ ಅಂತ ಈ ಮನೆ ಇನ್ನೂ ಐತ್ರಿ. ನಾನಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಮಾರ್ಕೆಂದು ತಿಂದು ಬಿಡ್ತದ್ರಿ ಇವ್ರು. ಈ ಮನೆ 3 ಜನ ಸೊಸ್ತಾರದ್ರಲ್ರಿ, ಆ 3 ಜನನು ಕಂಟ್ರೋಲ್ನಾಗ ಇಟ್ಕೊಂಡಿರೋದ ನಾನು ನೋಡ್ರಿ. ನಾನು ಒಂದೀಟ್ ಕಿವಿ ಕೇಳೋದಲ್ಲ ಕಾಣೋದಲ್ಲ ಅನ್ನೋದೊಂದು ಬಿಟ್ರೆ ನಾನೆಲ್ಲ ಗಟ್ಟಿ ಅದನ್ನು ನೋಡ್ರಿ. ನಾನು ಅಷ್ಟು ಗಟ್ಟಿ ಅವ್ರನ್ನ ಒಂದು ಬಿಗಿಟ್ನಾಗ ನಾನು ಹೇಳ್ತದೆ ಹಿಡ್ಕೊಂಡಿರೋದಕ್ಕೆ ನನ್ನ ಸೊಸಿ ಒಂದಿಟ್ಟು ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ ಅವರು. ಇಲ್ಲ ಅಂದ್ರೆ ಈ ಸೊಸಿನ ಹಂಗ ನಡ ಬಿದ್ದಾಗ ಮಾರ್ಕೆಂತ ಬಂದಿರೋರು. ನಾನು ಬೇಡ ಅಂದ್ರೂ 3 ಜನನು ತೆಲಿ ಮೇಲೆ ಕುಂದಿರ್ಸ್ಕೊಂಡಾಳ್ರಿ. ಈಕಿನೇನು ಕಡಿಮೆ ಇಲ್ರಿ. ನಾನು ಇದ್ದದಕ್ಕೆ ನೋಡ್ರಿ ಒಂದಿಟ್ಟು ನನ್ನ ಮಂತನ ನನ್ನ ಮನೆ ಬಳೆವು ಬಚ್ಚವಾಗಿರೋದು. ನಾನು ಇಲ್ಲ ಅಂದಿದ್ರೆ ಈಕಿನ ಮಾರಿ ನನ್ನ ಮನಿನೂ ಮರ್ಕೆಂದು ಹೋಗಿರೋರಿ 3 ಜನ. ಬಿಡಾಡ್ಯಾರ ಏನು ಕಡಿಮೆ ಇಲ್ರಿ ಇವ್ರು. ನೋಡಿದ್ರಲ್ರಿ, ಇದ ನನ್ನ ಸಂಸಾರ. 3 ಜನ ಸೊಸ್ತೆಂದ್ರ ಜೊತೆಗೆ ನಾನು ಉರಿಯೋದಲ್ದ ನಮ್ಮ ಅತ್ತಿ ಕೈಯಾಗ ಉರಿಬೇಕು ನಾನು. ಇನ್ನು ನನ್ನ ಗಂಡ, ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ನಿಮ್ಮ ಕತ್ಯಾಗ ಬಂದಂಗೆ ಗೊತ್ತಾಕ್ಕಾರ್ರಿ. ನನ್ನ 3 ಜನ ಮಕ್ಕಳೂ ಪರಿಚಯ ಆಕಾರ, ನನ್ನ ಗಂಡನೂ ನಿಮಗೆ ಪರಿಚಯ ಆಕನ್ರಿ. ಇವ್ರು 3 ಜನರ ಜೊತೆಗೆ, ಇವ್ನು 3 ಅಲ್ಲ 4 ಮಂದಿ ಜೊತೆಗೆ ನಾನು ಹೆಂಗೆ ಏಕ್ತಾನೆ, ನನ್ನ ಸಂಸಾರನ ಹೆಂಗೆ ಸಾಗಿಸ್ತಾನೆ ಅನ್ನೋದ ಒಂದು ದೊಡ್ಡ ಕತೆ ಐತ್ರಿ. ಇದು ಮಸ್ತ್ ಕಾಮಿಡಿ ಐತ್ರಿ. ಫುಲ್ ವಿಡಿಯೋ ನೋಡ್ರಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ.